ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ PUC ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ನಾನು ಏನು ಮಾಡ್ತಾ ಇದ್ದೀನಿ, ಸೆಕೆಂಡ್ ಸೆಟ್ನ ಕ್ವಶನ್ ಪೇಪರ್ನ ಕೊಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೆ ಅಂದರೆ ಕನ್ನಡ, ಇಂಗ್ಲೀಷ್ ಆಗಿರ್ಬೋದು, ಸೋಷಿಯಾಲಜಿಯನ್ನು ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡಿದ್ದೀನಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ನಿಮಗೆ ಲಿಂಕನ್ನು ಕೊಡ್ತೀನಿ. ಅವುಗಳನ್ನು ಸೇರಿ ಯುಟಿಲೈಸ್ ಮಾಡಿಕೊಡ್ರಿ ಅಂತ. ಯಾಕಂದರೆ ಇವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನೇ ಕೊಡ್ತಾ ಇದ್ದಾರೆ, ಅಲ್ಲಿಂದ ಪ್ರಶ್ನೆಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಿಮ್ಮ ಕಾಲೇಜ್ನಲ್ಲಿ ಯಾವ ದಿನದ್ದು, ಯಾವ ಡೇಟ್ಗೆ, ಯಾವ ಸಬ್ಜೆಕ್ಟ್ ಎಕ್ಸಾಮ್ ಇದೆ ಅನ್ನೋದನ್ನು ಸ್ವಲ್ಪ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋಗಳನ್ನು ನಮಗೆ ಹಾಕಲಿಕ್ಕೆ ಅನುಕೂಲ ಆಗ್ತದೆ. ಫಸ್ಟ್ ಒಂದು ಪ್ರತಿಪಾದನೆ, ಹೆರೋಡೋಟಸನ್ನು ಇತಿಹಾಸದ ಪಿತಾಮಹ ಅಂತೀವಿ. ಕಾರಣ, ಹೆರೋಡೋಟಸ್ ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯಲು ಆರಂಭಿಸಿದ. ಓಕೆನಾ. ಸೊ ಎ ಮತ್ತು ಬಿ ಎರಡೂ ಸರಿ ಇದ್ದಾವೆ. ಬಿಯು ಎಗೆ ಸರಿಯಾದ ಕಾರಣ ಅನ್ನೋದನ್ನು ಬರೀಬೇಕು. ಈಜಿಪ್ಟ್ ಯಾವ ಖಂಡದಲ್ಲಿದೆ? ಆಫ್ರಿಕಾ. ಅವಿಜ್ಞಾನನ ಕೇಂದ್ರವಾಗಿರಿಸಿಕೊಂಡ ಮೊದಲ ಪೋಪ್ ಯಾರು? 5ನೇ ಕ್ಲೆಮೆಂಟ್ ಇಸ್ ದ ರೈಟ್ ಆನ್ಸರ್. ಇನ್ನು ಅಡ್ಮಿರಲ್ ನೆಲ್ಸನ್ ಯಾರು ಅಂತ ಕೇಳಿದ್ದಾರೆ. ಸೊ ಆತ ಒಬ್ಬ ಬ್ರಿಟಿಷ್ನ ನೌಕಾಧಿಕಾರಿ. ಇನ್ನು ಆಲಿಪ್ತ ಎಂಬ ಮೊದಲ ಪದ ಬಳಸಿದವರು ಯಾರು ಅಂತ ಕೇಳಿದರು. VK ಕೃಷ್ಣ ಮೆನನ್ ಇಸ್ ದ ರೈಟ್ ಆನ್ಸರ್. ಇನ್ನು ಬಿಟ್ಟಸ ತುಂಬಿದೀವಿ. ಭೂಮಿಯು ಡ್ಯಾಶ್ ವರ್ಷಗಳ ಹಿಂದೆ ಉಗಮವಾಯಿತು. 4.5 ಮಿಲಿಯನ್. ಗ್ರೀಸಿನ ಡ್ಯಾಶ್ ನಗರ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಅಭಿವೃದ್ಧಿಯಾಯಿತು ಅಂತ ಕೇಳಿದರು. ಅಥೆನ್ಸ್ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 8. ಡ್ಯಾಶ್ ಎಂಬ ಏಕದೇವರನ್ನು ಯಹೂದಿಗಳು ಪೂಜೆಯನ್ನು ಮಾಡ್ತಾ ಇದ್ರು. ಜೆಹೋವಾ. ಡ್ಯಾಶ್ನನ್ನು ದಿ ನ್ಯಾವಿಗೇಟರ್ ಅಂತ ಕರೀತಾರೆ. ರಾಜ್ಕುಮಾರ್ ಹೆನ್ರಿ. ಇನ್ನು ಅಮೆರಿಕ ಮೊದಲ ಜಾಗತಿಕ ಯುದ್ಧದಲ್ಲಿ ಭಾಗವಹಿಸಲು ಕಾರಣ ಕೇಳಿದರು. ಇಂಗ್ಲೆಂಡಿನ ಲೂಸಿಟಾನ ಹಡಗು ನಾಶ ಅನ್ನೋದನ್ನು ಬರೆದ್ರೆ ಸಾಕು. ಹೊಂದಿಸಿ ಬರೆದಿದ್ದೀವಿ. ಈಜಿಪ್ಟ್ ನಾಗರಿಕತೆ ಜೊತೆಗೆ ಸರಿಯಾಗಿ ಹೊಂದಾಣಿಕೆ ಮಾಡಬೇಕು. ನೈಲ್ ನದಿಯ ವರಪ್ರಸಾದ. ಪೆಟ್ರಾಕ್ ಇದೆ. ಪುನರುಜ್ಜೀವನದ ಪಿತಾಮಹ. ರಿಚರ್ಡ್ ಆರ್ಕ್ರೈಟ್ ಇದೆ. ಆಪ್ಷನ್ 1 ವಾಟರ್ ಫ್ರೇಮ್ ಇದೆ. ನಾಜಿಸಮ್ ಅಂತ ಇದೆ. ಸೊ ಅದು 5 ಬಂದುಬಿಟ್ಟು ಹಿಟ್ಲರ್ ಅಂತಕ್ಕಂಥದ್ದಿದೆ. ನ್ಯಾಟೋ ಇದೆ. ಸೊ ಅದು ಬಂದುಬಿಟ್ಟು ಪ್ಯಾರಿಸ್ನ ಕೇಂದ್ರ ಕಚೇರಿ ಜೊತೆ ಹೊಂದಾಣಿಕೆಯನ್ನು ಮಾಡಬೇಕಿತ್ತು. 1 ಮಾರ್ಕರ್ ಕ್ವಶನ್. ಜಿಗ್ಗುರಾತ್ ಎಂದರೇನು? ಮೆಸೊಪೊಟೇಮಿಯಾರಿಂದ ನಿರ್ಮಿಸಲ್ಪಟ್ಟ ಎತ್ತರವಾದ ಶಿಖರಗಳನ್ನೇ ಜಿಗ್ಗುರಾತ್ ಅಂತ ಕರೆಯೋದು. ಜಾಗೀರು ಎಂದರೇನು? ರಾಜ ಅಥವಾ ಮಹಾವಡೆಯರು ಕೆಲವೊಬ್ಬರಿಗೆ ಭೂಮಿಯನ್ನು ಕೊಡುಗೆಯಾಗಿ ಕೊಡ್ತಾ ಇದ್ರು. ಇದನ್ನೇ ಜಾಗೀರು ಅಂತ ಕರೀತಾರೆ. ಇನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಥಮ ಅಧ್ಯಕ್ಷ ಯಾರು? ಜಾರ್ಜ್ ವಾಷಿಂಗ್ಟನ್. ಈ ನೆಪೋಲಿಯನ್ ಮಾಡಿದ ಕೊನೆ ಯುದ್ಧ ಯಾವುದು ಅಂತ ಕೇಳಿದರು. ವಾಟರ್ಲೂ. ಇನ್ನು ಮಾರ್ಷಲ್ ಯೋಜನೆಯ ಉದ್ದೇಶವೇನು? ಇದರ ಗುರಿ ಯುರೋಪಿನಲ್ಲಿ ಕಮ್ಯುನಿಸಂ ಬೆಳವಣಿಗೆಯನ್ನು ತಡೆಗಟ್ಟುವುದೇ ಆಗಿದೆ. 2 ಮಾರ್ಕರ್ ಕ್ವಶನ್. ಇತಿಹಾಸದ ಯಾವುದಾದರೂ 2 ವ್ಯಾಖ್ಯೆಗಳನ್ನು ವಿವರಿಸಿರಿ ಅಂತ ನಿಮಗೆ ಏನು ಮಾಡಿದ್ದಾರೆ ಅಂದರೆ ಕೇಳಿದ್ದಾರೆ. ಸೊ ಇಲ್ಲಿ ಜವಾಹರ್ಲಾಲ್ ನೆಹರು ಅವ್ರದ್ದು ಕೊಟ್ಟಿದ್ದರು. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಸೊ ಇನ್ನೂ ಒಂದು ನಿಮ್ಮ ಪುಸ್ತಕದಲ್ಲಿಂದ ನೀವು ಚಾಯ್ಸ್ ಮಾಡಿ ಬರೀರಿ. ಇನ್ನು ಜೀವದ ಉದಯಕ್ಕೆ ಕಾರಣವಾಗಿರುವ 2 ರಾಸಾಯನಿಕಗಳನ್ನು ಕೇಳಿದ್ದಾರೆ. ಜಲಜನಕ ಮತ್ತು ಇಂಗಾಲ. ರೋಮ್ ನಗರದ ಸ್ಥಾಪಕರು ಯಾರು? ರೋಮುಲಸ್ ಮತ್ತು ರೇಮಸ್. ಪೈಗಂಬರ್ ಯಾವಾಗ ಮತ್ತು ಎಲ್ಲಿ ಜನಿಸಿದ? 570. ಅರೇಬಿಯಾದ ಮೆಕ್ಕಾದಲ್ಲಿ ಜನಿಸಿದ. ಇನ್ನು ಮಧ್ಯಕಾಲೀನ ಯುರೋಪಿನ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಕ್ಕೆ ಇದ್ರು. ಪೀಸಾ, ವೆನಿಸ್ ಮತ್ತು ಜಿನೆವಾ. ಇನ್ನು ಕಾನ್ಸ್ಟಾಂಟಿನೋಪಲ್ ಪಟ್ಟಣವನ್ನು ಯಾರು ಯಾವ ವರ್ಷದಲ್ಲಿ ವಶಪಡಿಸಿಕೊಳ್ತಾರೆ? ಆಟೋಮನ್ ಟರ್ಕರು. 1453 ಇಸ್ ದ ರೈಟ್ ಆನ್ಸರ್. ಇನ್ನು ರಷ್ಯಾ ಸಮಾಜದಲ್ಲಿದ್ದ 2 ವರ್ಗಗಳನ್ನು ಕೇಳಿದ್ದಾರೆ. ಸವಲತ್ತಿನ ವರ್ಗ ಮತ್ತು ಸವಲತ್ತಿಲ್ಲದ ವರ್ಗ. ಇನ್ನು ಯಂಗ್ ಇಟಲಿಯ ಉದ್ದೇಶ ಕೇಳಿದರು. 1831ರಲ್ಲಿ ಗೈಸೆಪ್ಪೆ ಮಜನಿ ಅವರು ಯುನೈಟೆಡ್ ರಿಪಬ್ಲಿಕ್ನ ಇಟಾಲಿಯನ್ ರಾಷ್ಟ್ರಕ್ಕಾಗಿ ಕೆಲಸ ಮಾಡಲು ಸ್ಥಾಪಿಸಿದ ಒಂದು ಚಳುವಳಿ. ಇನ್ನು ನ್ಯಾಟೋದ ಯಾವುದಾದರೂ 4 ಸದಸ್ಯ ರಾಷ್ಟ್ರಗಳನ್ನ ಕೇಳಿದ್ದಾರೆ. ಅಮೆರಿಕ, ಫ್ರಾನ್ಸ್, ಕೆನಡಾ, ಪೋರ್ಚುಗಲ್. 26 ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜಪಾನಿನ ಮೇಲೆ ಬಳಸಿದ ಅಣುಬಾಂಬಿನ ಹೆಸರುಗಳು. ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್. ಇನ್ನು ಆಲಿಪ್ತ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಮತ್ತು ಯಾವ ವರ್ಷ? VK ಕೃಷ್ಣ ಮೆನನ್. 1953ರ ವಿಶ್ವಸಂಸ್ಥೆಯ ಒಂದು ಭಾಷಣವೊಂದರಲ್ಲಿ ಈ ಕೃಷ್ಣ ಮೆನನ್ ಅವರೇ ಆಲಿಪ್ತ ಅಂತಕ್ಕಂಥ ಪದವನ್ನು ಮೊದಲಿಗೆ ಬಳಸ್ತಿದ್ದು. ವಿಶ್ವಸಂಸ್ಥೆ 2 ಉದ್ದೇಶ: ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾಪಾಡೋದು, ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧವನ್ನು ಬೆಳೆಸೋದು. ಇನ್ನು CIS ಅನ್ನು ವಿಸ್ತರಿಸಿ ಬರೀಬೇಕು. ಕೇಂದ್ರ ಕಚೇರಿಯಲ್ಲಿದೆ. ಸೊ ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ ಆಗ್ತದೆ. ಇದರ ಕೇಂದ್ರ ಕಚೇರಿ ಮಿನಕ್ಸ್ನಲ್ಲಿ ಇದೆ ಅನ್ನೋದನ್ನು ಬರೆದ್ರೆ ಸಾಕು. 5 ಮಾರ್ಕರ್ ಕ್ವಶನ್. 1.5 ಪೇಜ್ ಬರೀಬೇಕು ಪ್ರತಿಯೊಂದಕ್ಕೂ. ಇತಿಹಾಸದ ವ್ಯಾಖ್ಯೆಗಳನ್ನ ಕೇಳಿದ್ದಾರೆ. ಸೊ ಪ್ರತಿಯೊಂದು ವ್ಯಾಖ್ಯೆಯನ್ನು ನೀವೇನು ಮಾಡಿರಪ್ಪ ಅಂತಂದರೆ ವಿವರಣೆಯನ್ನು ಮಾಡಬೇಕು. ಇಲ್ಲಿ 6 ವ್ಯಾಖ್ಯೆಗಳನ್ನು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಹೆರೋಡೋಟಸ್ ಹೇಳಿದ್ದು, ಮುಂದಿನ ಪೀಳಿಗೆಯು ನಡೆಸಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ. ಇನ್ನು ಸಂತ ಆಗಸ್ಟೈನ್, ಇತಿಹಾಸ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು, ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸಾನವಾಗಿದೆ. ಇನ್ನು ಕಾರ್ಲ್ ಮಾರ್ಕ್ಸ್, ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಜೆ ಬಿ ಬ್ಯೂರಿ ಅಂದರೆ ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ.
ಅರ್ನಾಲ್ಡ್ ಟೈನ್ಬಿ ಇತಿಹಾಸ ನಾಗರಿಕತೆಗಳ 7 ಬೀಳಿನ ಕತೆ. ಜವಾಹರ್ಲಾಲ್ ನೆಹರು ಅನಾಗರಿಕತೆಯಿಂದ ನಾಗರಿಕತೆಗಳಿಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಏಸುವಿನ ಜೀವನ ಅಂತ ಕೇಳ್ತಾರೆ. ಸೊ ಮುಖ್ಯವಾಗಿ ಏಸು ಕ್ರೈಸ್ತ ಧರ್ಮದ ಸ್ಥಾಪಕ. ಕ್ರಿಸ್ತಪೂರ್ವ 4 ಡಿಸೆಂಬರ್ 25ರಂದು ಜೂಡಿಯಾ ಪ್ರಾಂತ್ಯದ ಬೆತ್ಲೆಹೇಮ್ನಲ್ಲಿ ಜನಿಸಿದ. ತಂದೆ ಜೋಸೆಫ್ ಮತ್ತು ತಾಯಿ ಮೇರಿ. ಸೊ ಜೋಸೆಫ್ ನಜರೇತ್ನಲ್ಲಿ ಬಡಗಿಯಾಗಿದ್ದ. ಯೇಸುವಿನ ಜನನ ಅದೇ ಸಮಯದಲ್ಲಿ ಕಂಡ ಪೂರ್ವದ ನಕ್ಷತ್ರ ಪುರೋಹಿತರಿಗೆ ಅವನು ದೈವಾಂಶ ಸಂಭೂತನೆಂಬ ನಂಬಿಕೆಯನ್ನುಂಟು ಮಾಡಿತು. ಇವನು ತನ್ನ ಜೀವನದ ಸುಮಾರು 25 ವರ್ಷಗಳನ್ನು ಗೆಲಾಲಿ ಪ್ರಾಂತ್ಯದ ನಜರೇತ್ನಲ್ಲಿ ಕಳೆದ. ಹೀಗಾಗಿ ಅವನನ್ನು ನಜರತ್ನ ಜೀಸಸ್ ಅಂತಲೇ ಕರೀತಾರೆ. ಮತ್ತು ಇವನು ತನ್ನ ತಂದೆಯ ಕೆಲಸ, ಕುರಿ ಕಾಯುವ ಕೆಲಸಗಳನ್ನು ಕಲಿತುಕೊಂಡ. ಜೀಸಸ್ ತನ್ನ 12ನೇ ವಯಸ್ಸಿನಲ್ಲಿ ಯಹೂದಿಗಳ ಸೈನ್ಗಾಗೆ ಭೇಟಿ ಕೊಟ್ಟಿದ್ದ ಮತ್ತು ಜನರಿಗೆ ಅರ್ಥವಾಗದ ಧರ್ಮಗ್ರಂಥಗಳ ಅರ್ಥ ವಿವರಣೆ ನೀಡಿ ಚಕಿತಗೊಳಿಸಿದ. ಜಾನ್ ಬ್ಯಾಪ್ಟಿಸ್ಟ್ನ ಪ್ರಭಾವಕ್ಕೊಳಗಾಗಿದ್ದ ಮತ್ತು ಅವನಿಂದ ದೀಕ್ಷೆಯನ್ನೇ ಸ್ವೀಕರಿಸಿದ. ಮುಂದೆ ಇಲ್ಲಿ ಯಾವ ಥರ ಜೀಸಸ್ ಯೇಸು ಕ್ರಿಸ್ತ ಆದಂತ ಕೊಟ್ಟಿದ್ದಾರೆ. ಆತನ 12 ಜನ ಶಿಷ್ಯರ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಲಾಸ್ಟ್ ಇಲ್ಲಿ ಯೇಸುವಿನ ಕಡೆಯ ದಿನ. ಸೊ ಯೇಸುವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕ್ರಿಸ್ತ ಶಕ 30 ಏಪ್ರಿಲ್ 3 ಶುಕ್ರವಾರದಂದು ಯೇಸುವನ್ನು ಸಿಲುಬೆಗೆ ಏರಿಸ್ತಾರೆ. ಸೊ ಯೇಸು ಮರಣದ 3 ದಿನಗಳ ನಂತರ ಯೇಸುವಿನ ಭಾನುವಾರ ಯೇಸು ಜೀವಂತವಾಗಿ ಎದ್ದು ಬದ್ದನೆಂದು ತಿಳ್ತಾರೆ. ಅದನ್ನೇ ಯೇಸುವಿನ ಪುನರುತ್ಥಾನ ಅಂತಲೇ ಕರೆಯೋದು. ಓಕೆನಾ, ಇದು ಕೂಡ ಬರಿಬೇಕು. ಇನ್ನು ಪುನರುಜ್ಜೀವನಕ್ಕೆ ಕಾರಣವಾದ ಅಂಶಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಪ್ರತಿ ಸರಿನೂ ಕೇಳ್ತಾರೆ. ಸೊ ಪಾಯಿಂಟ್ಸ್ ನೋಡ್ಕೊಡ್ರಿ. ಕಾನ್ಸ್ಟಾಂಟಿನೋಪಲ್ ವರ್ಷ ಆಯಿತು 1453, ವೆರಿ ಮೋಸ್ಟ್ ಇಂಪಾರ್ಟೆಂಟ್. 2ನೇದು ಶಿಕ್ಷಣದ ಪ್ರಚಾರ. 3 ಭೌಗೋಳಿಕ ಅನ್ವೇಷಣೆ. 4 ಉಳಿಗಮಾನ್ಯ ಪದ್ಧತಿಯ ಅವನತಿ. 5 ಕಲೆ ಮತ್ತು ಶಿಕ್ಷಣಕ್ಕೆ ನೀಡಿದ ಪ್ರೋತ್ಸಾಹ. 6 ಮುದ್ರಣ ಯಂತ್ರದ ಪಾತ್ರ ಅಂತ ಬರೆದ್ರೆ ಸಾಕು. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಅಲಿಪ್ತ ಚಳವಳಿಯ ಧ್ಯೇಯಗಳು ಅಂತ ಬರ್ತವೆ. ಇದಂತೂ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫಸ್ಟ್ ಏನಪ್ಪ ಅಂದರೆ ವಿಶ್ವದ 2 ಬಲಿಷ್ಠ ಸೈನಿಕ ಬಣಗಳಾದ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವಿನ ಶೀತಲ ಸಮರದ ತೀವ್ರತೆ ಕಡಿಮೆ ಮಾಡೋದು, 2 ಬಣಗಳಿಂದ ದೂರನೇ ಉಳಿಯೋದು. ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಶಾಂತಿಯುತ ಮಾತುಕತೆಯಿಂದ ಬಗೆಹರಿಸಿಕೊಳ್ಳೋದು. ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿ ನೀತಿ ವರ್ಣಭೇದ ನೀತಿಯನ್ನು ವಿರೋಧಿಸೋದು. ಅಣ್ವಸ್ತ್ರಗಳನ್ನು ಮಿತಗೊಳಿಸುವ ಒಪ್ಪಂದಗಳಿಗೆ ಬೆಂಬಲ ಕೊಡೋದು. ವಿಶ್ವದ ಸೈನಿಕ ಬಣಗಳ ಆಕ್ರಮಣ ಮತ್ತು ಅನ್ಯಾಯವನ್ನು ಖಂಡಿಸೋದು. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಆರ್ಥಿಕ ಶೋಷಣೆಯಿಂದ ದುರ್ಬಲ ರಾಷ್ಟ್ರಗಳನ್ನು ರಕ್ಷಣೆ ಮಾಡೋದು. ಮಾನವನ ಮೂಲಭೂತ ಹಕ್ಕುಗಳ ಸಂರಕ್ಷಣೆ. ಅಲಿಪ್ತ ರಾಷ್ಟ್ರಗಳ ಸಮಸ್ಯೆಗೆ ಪರಿಹಾರ. ವಿಶ್ವಸಂಸ್ಥೆ ಕೈಗೊಳ್ಳುವ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡೋದು. ಆರ್ಥಿಕ ಪರಾವಲಂಬನೆಯನ್ನು ಹೋಗಲಾಡಿಸಿ ಸ್ವಾವಲಂಬನೆಯನ್ನು ಮೂಡಿಸೋದು. ಪ್ರಜಾಪ್ರಭುತ್ವ ತತ್ವಗಳನ್ನು ಎತ್ತಿ ಹಿಡಿಯೋದು ಮತ್ತು ಅದನ್ನು ಜನಪ್ರಿಯ ಮಾಡೋದು ಅಂತ ಬರೆದ್ರೆ ಸಾಕು. 10 ಮಾರ್ಕರ್ಸ್. ಮಾನವನ ವಿಕಸನಕ್ಕೆ ಕಾರಣವಾದ ಅಂಶಗಳು. ಪ್ರತಿ ಸರಿನೂ ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು 5 ಮಾರ್ಕ್ಸು ಅಥವಾ 10 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನು ನೀವು ಚೆನ್ನಾಗಿ ಏನು ಮಾಡಿ ಅಂತಂದರೆ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿ. ಸೊ ಫಸ್ಟ್ 1ನೇ ಪಾಯಿಂಟ್ ಏನಪ್ಪ ಅಂತಂದರೆ ವಾಯುಗುಣದ ಬದಲಾವಣೆ ಆಗ್ತದೆ. ಅಂದರೆ ವಿವಿಧ ಪ್ರಭೇದಗಳ ಉಗಮ ಮತ್ತು ವಿಕಸನ ಹಾಗೂ ಅಸ್ತಿತ್ವ ಮತ್ತು ಅಳಿವಿಗೆ ಭೂಮಿಯ ವಾತಾವರಣ ಮತ್ತು ವಾಯುಗುಣ ಪ್ರಮುಖವಾಗಿ ಕಾರಣ ಆಗ್ತದೆ. ಸುಮಾರು 2.5 ಮಿಲಿಯನ್ ವರ್ಷಗಳ ಹಿಂದಿನ ಶೀತಯುಗದಲ್ಲಿ ಬಹುತೇಕ ಭಾಗ ಹಿಮಾಚ್ಛಾದಿತಗೊಂಡು ವಾಯುಗುಣ ಮತ್ತು ಸಸ್ಯ ರಾಶಿಗಳಲ್ಲಿ ಮಹತ್ವದ ಬದಲಾವಣೆ ಆಗಿತ್ತು. ಇನ್ನು ಮೆದುಳಿನ ಗಾತ್ರದ ವೃದ್ಧಿ ಬರೀರಿ. ಪ್ರಕೃತಿಯ ಸವಾಲುಗಳನ್ನು ಎದುರಿಸಲು ಮಾನವ ಪ್ರಜಾತಿಯಲ್ಲಿ ದೊಡ್ಡ ಗಾತ್ರದ ಮತ್ತು ಸಂಕೀರ್ಣ ಗಾತ್ರದ ಮೆದುಳು ವಿಕಸನಗೊಂಡಿತು. ಇದನ್ನೇ ಹೋಮೋಸೇಪಿಯನ್ಸ್ ಅಥವಾ ಮೆದುಳಿನ ಗಾತ್ರ ಅಂತಲೇ ಕರೆಯೋದು. ಇನ್ನು ನೆಕ್ಸ್ಟ್ 3rd ಪಾಯಿಂಟ್ ಏನು ಬರ್ತದಪ್ಪ ಅಂದ್ರೆ ಆಹಾರ ಮತ್ತು ಆಶ್ರಯ ತಾಣ ಬರ್ತದೆ. ಇಲ್ಲಿ ಹೋಮಿನೈಡ್ಗಳು ಪರಭಕ್ಷಕಗಳಿಂದ ರಕ್ಷಣೆ ಪಡಲಿಕ್ಕೆ ಮರಗಳ ಮೇಲೆ ವಾಸವನ್ನು ಮಾಡ್ತಾರೆ. ಇವು ಬೀಜಗಳು, ಹಣ್ಣುಗಳು, ಗೆಡ್ಡೆ ಮುಂತಾದ ಆಹಾರಗಳನ್ನು ಸಂಗ್ರಹಣ ಮಾಡ್ತಿದ್ದು. ಇದು ಮಾಂಸಾಹಾರಿ ಅಲ್ಲ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ದ್ವಿಪಾದ ಚಲನೆ ಬರ್ತದೆ. ಅಂದರೆ ಈ ಹೋಮಿನೈಡ್ಗಳು ಚತುಷ್ಪಾದಿಗಳಾಗಿತ್ತು. ಹೋಮಿನೈಡ್ಗಳು ಕ್ರಮೇಣ ನೇರ ಅಂಗರಚನೆಯನ್ನು ಮತ್ತು ದ್ವಿಪಾದ ಚಲನೆಯನ್ನು ರೂಢಿಸಿಕೊಳ್ತವೆ. ಈ ದ್ವಿಪಾದ ಚಲನೆ ಮುಂಗಾಲುಗಳನ್ನು ಸ್ವತಂತ್ರ ಮಾಡ್ತದೆ. ಮುಂಗಾಲುಗಳು ನಿಧಾನವಾಗಿ ಮುಷ್ಟಿ ಹಿಡಿತವನ್ನು ಅಭಿವೃದ್ಧಿಸಿಕೊಂಡು ಕೈಗಳಾಗಿ ಪರಿವರ್ತನೆ ಆಗ್ತದೆ. ಇದು ದ್ವಿಪಾದ ಚಲನೆ. 5 ಉಪಕರಣಗಳ ತಯಾರಿಕೆ. 6 ಭಾಷೆ. 7 ಪಶುಪಾಲನೆ ಮತ್ತು ಕೃಷಿಯ ಆರಂಭ. ಇಷ್ಟು ಏನು ಮಾಡಬೇಕಪ್ಪ ಅಂದರೆ 7 ಪಾಯಿಂಟ್ಸ್ಗಳನ್ನು ಬರೆದು ಎಕ್ಸ್ಪ್ಲನೇಷನನ್ನು ಕೊಡಬೇಕು. ಇಂಪಾರ್ಟೆಂಟ್ ಇತ್ತು. ಇನ್ನು ಈಜಿಪ್ಟ್ ನಾಗರಿಕತೆ ಕೊಡುಗೆಗಳು ಕೇಳ್ತಾರೆ. ಈಜಿಪ್ಟು, ಗ್ರೀಕ್, ಚೀನಾ ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದೇ ಧರ್ಮದ ಬಗ್ಗೆ ಬರಿಬೇಕು. ಸೊ ಯಾವೆಲ್ಲ ಧರ್ಮ ಇತ್ತು ಈಜಿಪ್ಟ್ ನಾಗರಿಕತೆ ಕೊಡುಗೆಗಳಲ್ಲಿ. 2ನೇದು ಹೋರಸ್ ಮತ್ತು ಹ್ಯಾಥರ್ ಅಂತಕ್ಕಂಥ ದೇವತೆಗಳು. ನೆಕ್ಸ್ಟ್ ಸಾಹಿತ್ಯ ಮತ್ತು ಕಲಿಕೆ ಬರೀರಿ. ಆಮೇಲೆ ಸಾಹಿತ್ಯದಲ್ಲಿ ಮುಖ್ಯವಾಗಿರ್ತಕ್ಕಂಥ ಪುಸ್ತಕಗಳನ್ನು ಬರೀರಿ. ಓಕೆ, ಲಾಸ್ಟಲ್ಲಿ ಇರ್ತಕ್ಕಂಥ ಶಿಕ್ಷಣ ಹೇಗಿತ್ತು. ಆಮೇಲೆ ಕಲೆ ಮತ್ತು ವಾಸ್ತುಶಿಲ್ಪ, ವಿಶೇಷವಾಗಿ ಸ್ಪಿಂಕ್ಸ್ ಮತ್ತು ಪಿರಮಿಡ್. ಓಕೆನಾ, ಕಲೆ ಮತ್ತು ವಾಸ್ತುಶಿಲ್ಪ, ಸ್ಪಿಂಕ್ಸ್ ಮತ್ತು ಪಿರಮಿಡ್, ಇವುಗಳನ್ನ ಪಾಯಿಂಟ್ಸ್ ಹಾಕಿ ನೀವೇನು ಮಾಡಬೇಕು, ಒಂದು 6-7 ಸಾಲುಗಳನ್ನಾದರೂ ನೀವು ಇದನ್ನು ಬರೀಲೇಬೇಕು. ಇನ್ನು ಲಾಸ್ಟಲ್ಲಿ ಲಕುರ್ಸ್ ದೇವಾಲಯನೂ ಕೂಡ ಬರ್ತದೆ.
ಇನ್ನು 1789 ಫ್ರಾನ್ಸ್ ಕ್ರಾಂತಿಗೆ ಕಾರಣ ಮತ್ತು ಪರಿಣಾಮಗಳು ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ರಾಜಕೀಯ ಕಾರಣಗಳು. ಅಲ್ಲಿ ನಿರಂಕುಶ ರಾಜಪ್ರಭುತ್ವವಿತ್ತು, ಓಕೆನಾ, ಅದು ಕೂಡ ಇಂಪಾರ್ಟೆಂಟಾಗಿ ನೀವೇನು ಮಾಡಬೇಕು, ಹೈಲೈಟನ್ನು ಮಾಡಬೇಕಿತ್ತು. ಎರಡನೇದು ಸಾಮಾಜಿಕ ಕಾರಣಗಳಂದರೆ ಸಮಾಜದಲ್ಲಿ ಅಸಮಾನತೆ ಇತ್ತು, ಓಕೆನಾ. ಇನ್ನು ನೆಕ್ಸ್ಟ್ ಥರ್ಡ್ ಅಂದರೆ ಆರ್ಥಿಕ ಕಾರಣಗಳಂದರೆ ತೆರಿಗೆ ನೀತಿ ಇತ್ತು, ಅನ್ಯಾಯವಾಗಿತ್ತು, ಅಂದರೆ ಪಾದ್ರಿ ಮತ್ತು ಶ್ರೀಮಂತರಿಗೆ ತೆರಿಗೆಯಿಂದ ವಿನಾಯಿತಿ ಇತ್ತು ಅನ್ನೋದನ್ನು ಬರಿಬೇಕು. ಜನಸಾಮಾನ್ಯರ ಮೇಲೆ ಹೆಚ್ಚಿನ ತೆರಿಗೆ ಇತ್ತು. ಸೊ ಫೋರ್ತ್ ಪಾಯಿಂಟ್ ಬರ್ತದೆ ಬೌದ್ಧಿಕ ಕಾರಣಗಳು. 5 ಅಮೇರಿಕ ಕ್ರಾಂತಿಯ ಪ್ರಭುತ್ವ, 6 ತಕ್ಷಣದ ಕಾರಣ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಹಾಕಿ ಎಕ್ಸ್ಪ್ಲನೇಷನನ್ನು ಮಾಡಿರಿ. ಇನ್ನು ಪರಿಣಾಮಗಳು ಏನಾಯ್ತು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪರಿಣಾಮಗಳು ಒಂದು ನೀವು 6-7 ಪಾಯಿಂಟ್ಗಳನ್ನು ಏನು ಮಾಡಬೇಕಪ್ಪ ಅಂದರೆ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ಕೇಳಿದ್ರು ಮೊದಲ ಜಾಗತಿಕ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಕಾರಣದಲ್ಲಿ ಉಗ್ರ ರಾಷ್ಟ್ರೀಯತೆ ಬರ್ತದೆ, ಸೇನಾ ಮೈತ್ರಿಕೂಟಗಳು ಬರ್ತಾವೆ, ಶಸ್ತ್ರಾಸ್ತ್ರಗಳ ಪೈಪೋಟಿ ಬರ್ತದೆ, ಸಾಮ್ರಾಜ್ಯಶಾಹಿ ಮತ್ತು ಆರ್ಥಿಕ ಪೈಪೋಟಿ ಬರ್ತದೆ. ಸೊ ಇವೆಲ್ಲವುಗಳನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಬಾಲ್ಕನ್ ಸಮಸ್ಯೆ ಒಂದು ಬರ್ತದೆ, ವೃತ್ತಪತ್ರಿಕೆಗಳ ಪಾತ್ರ, ತಕ್ಷಣದ ಪರಿಣಾಮ, ಇವೆಲ್ಲ ಮೊದಲ ಮಹಾಯುದ್ಧಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ಇನ್ನು ಪರಿಣಾಮಗಳಲ್ಲಿ ಒಂದು 6-7 ಪಾಯಿಂಟ್ಸನ್ನು ಬರೀರಿ, ಓಕೆನಾ. ಇನ್ನು ಕಾಲಾನುಕ್ರಮದಲ್ಲಿ ಬರೆದಿದ್ದೀವಿ. ಸೊ ಫಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಒಲಿಂಪಿಕ್ ಪಂದ್ಯಗಳ ಆರಂಭ, ಆಮೇಲೆ ಮುದ್ರಣ ಯಂತ್ರದ ಶೋಧನೆ, ಜಿಪ್ಲಿ ಕದನ, USSR ವಿಘಟನೆ ಅಂತ ಬರ್ತದೆ. ಇನ್ನು ಲಾಸ್ಟ್ ಭೂಪಟದಲ್ಲಿ ನಿಮಗೆ ಏನೆಲ್ಲ ಕೇಳಿದ್ದಾರೆ ನೋಡಿ, ವಿವರಣೆಯನ್ನು ಕೂಡ ಬರೀಬೇಕು, ಓಕೆನಾ. ಸೊ ವಿವರಣೆ ಬರೆಯೋದನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಸೊ ಪದೇ ನಿಮಗೆ ಕೇಳ್ತಕ್ಕಂಥದ್ದು ಕೇಪ್ ಆಫ್ ಗುಡ್ ಹೋಪ್, ಮೆಕ್ಕಾ, ಪ್ಯಾರಿಸ್, ನ್ಯೂಯಾರ್ಕ್, ಹಿರೋಸಿಮಾ, ಮೂರಂತೂ ಫಿಕ್ಸ್ ಆಗ್ತದೆ. ಕೇಪ್ ಆಫ್ ಗುಡ್ ಹೋಪ್, ಮೆಕ್ಕಾ ಮತ್ತು ಹಿರೋಸಿಮಾ ಪ್ರತಿಯೊಂದರ ಬಗ್ಗೆಯೂ ಕೂಡ ಒಂದು 2 ಸಾಲುಗಳನ್ನು ನೀವು ಏನು ಮಾಡ್ರಪ್ಪ ಅಂತಂದರೆ ಬರೀರಿ, ಓಕೆನಾ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.